ದೇವ್ರ ದಾರಿ ತೋರಿಸಲ್ಲಮ್ಮ, ನಮ್ಮ ದಾರಿ ನಾವೇ ಮಾಡ್ಕೊಂಡು ಹೋಗ್ಬೇಕು. ನೀನು ಬಿಡು, ಹೆದ್ದಾರಿನೇ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ಯಾ. ಅದರಲ್ಲೂ ಎಲ್ಲದಕ್ಕೂ ಗೌತಮನ್ನ ಯೂಸ್ ಮಾಡ್ಕೊಂಡಿದ್ಯಲ್ಲ, ಅಮೇಝಿಂಗ್ ಮೂವ್. ನನಗಂತೂ ತುಂಬ ಖುಷಿ ಆಯಿತು. ಇದರಲ್ಲಿ ನಂದೇನು ಬುದ್ಧಿವಂತಿಕೆ ಇಲ್ಲ ಅಣ್ಣ, ಎಲ್ಲ ಅವ್ರ ದಡ್ಡತನನ ನನಗೆ ಹೇಗೆ ಬೇಕೋ ಹಾಗೆ ಯೂಸ್ ಮಾಡಿಕೊಂಡೆ ಅಷ್ಟೇ. ಇನ್ನೊಬ್ಬರ ದಡ್ಡತನನ ಬಳಸ್ಕೊಳ್ಳೋದು ಬುದ್ಧಿವಂತಿಕೆನೇ ಅಲ್ವಾ ಸಿಸ್ಟರ್? ವಾಟೆವರ್, ಅವನಂತೂ ನನಗೆ ಯಾವಾಗಲೂ ಟ್ರಂಪ್ ಕಾರ್ಡ್ ಇದ್ದಾಗೆ. ಯೂಸ್ ಆ್ಯಂಡ್ ಥ್ರೋ ಥರ ಬಳಸೋದು ಮಿಸ್ ಹಾಕೋದು. ಅತ್ತೆ, ಇವಳೇನಾದ್ರೂ ಕೇಳಿಸ್ಕೊಂಡ್ಬಿಟ್ಲಾ? ಇವಳು ಕೇಳಿಸ್ಕೊಂಡ್ರೆ ಅಷ್ಟೇ ನಮ್ಮ ಕತೆ ಫಿನಿಶ್. ಯಾಕತ್ತೆ ಹೀಗೆ ಮಾಡಿದ್ರಿ? ನಾನೇನು ಮಾಡಿದೆ ಭೂಮಿಕಾ? ಅಲ್ಲ ಅತ್ತೆ, ಮೊದಲೇ ಅಪೇಕ್ಷಾ ಮತ್ತೆ ಪಾರ್ಥ ಅವರು ಮದುವೆ ಆಗೋದು ನಿಮ್ಗೆ ಇಷ್ಟ ಇರಲಿಲ್ಲ. ಆಮೇಲೆ ಮದುವೆ ಮಾಡಲೇಬೇಕು ಅಂತ ಪಾರ್ಥ ಅವ್ರು ಕೇಳಿದಕ್ಕೆ ತಾನೇ ನೀವು ಒಪ್ಕೊಂಡಿದ್ದು. ಕೊನೆಗೆ ನಮ್ಮಪ್ಪ ಬೇಡ ಅಂತ ಹೇಳಿದ್ರು, ಅಲ್ಲಿಗೆಲ್ಲ ಸರಿ ಹೋಯ್ತು. ಮತ್ತೆ ಯಾಕೆ ಹೀಗೆ ಮಾಡಿದ್ರಿ? ಅವ್ರು ಮದುವೆ ಆಗ್ತೀನಿ ಅಂದ್ರೆ ನೀವು ಯಾಕೆ ಒಪ್ಕೊಂಡ್ರಿ? ಮೊದಲು ನಾನು ಬೇಡ ಅಂತಾನೆ ಅನ್ಕೊಂಡೆಮ್ಮ, ಆದರೆ ಪಾರ್ಥ ಅನುಭವಿಸ್ತಾ ಇರೋ ನೋವನ್ನು ನನ್ನ ಕೈಯಲ್ಲಿ ನೋಡೋಕ್ಕಾಗಲಿಲ್ಲ. ಅದಕ್ಕೆ ಅವರಿಬ್ಬರು ಮದುವೆ ಆಗಲಿ ಅನ್ನೋ ನಿರ್ಧಾರಕ್ಕೆ ಬಂದೆ. ನನಗೂ ವಯಸ್ಸಾಗ್ತಾ ಇದೆ. ಇರಷ್ಟು ದಿನ ನನ್ನ ಮಕ್ಕಳು ಸಂತೋಷವಾಗಿರೋದನ್ನು ನೋಡಬೇಕು ಅನ್ನೋದೇ ನನ್ನ ಆಸೆ. ಇಲ್ದಿದ್ರೆ ಇಷ್ಟೆಲ್ಲ ಮಾಡಿದ ವ್ಯರ್ಥ ಆಗಲ್ವಾ? ಎಲ್ಲಿ ಅವನು ಬೇಜಾರಲ್ಲಿ ಬೇರೆ ಥರ ಆಗ್ಬಿಡ್ತಾನೋ, ನಮ್ಮ ಕೈ ತಪ್ಪೋಗ್ಬಿಡ್ತಾನೋ ಅನ್ನೋ ಚಿಂತೆ ಆಗಿತ್ತು ನನಗೆ. ಅದಕ್ಕೆ ಗಟ್ಟಿ ಮನ್ಸು ಮಾಡಿ ಈ ಮದುವೆಗೆ ಒಪ್ಕೊಂಡ್ಬಿಟ್ಟೆ. ನನ್ನ ಮಗನ ಮೇಲಿರೋ ಪ್ರೀತಿ ನನ್ನನ್ನು ಕಟ್ಟಾಕ್ಬಿಡ್ತು. ನಿಮ್ಮ ಹಾಗೆ ನಮ್ಮ ತಂದೆನೂ ಅಲ್ವಾ ಅತ್ತೆ? ಅವರಷ್ಟು ಹೇಳಿದ್ಮೇಲೂ ಮದುವೆ ಆಗಿದ್ದಾರೆ ಅಂದ್ರೆ ಅವ್ರಿಗೆ ಎಷ್ಟು ನೋವಾಗಿರ್ಬೇಕು. ನನಗೆ ಅರ್ಥ ಆಗತ್ತೆಮ್ಮ, ನಿನ್ನ ತಂದೆಗೂ ನೋವಾಗಿರತ್ತೆ. ಆದರೆ ನಾನು ಏನು ಮಾಡಲಿ? ಆಗ ನನಗೆ ಅದೇ ಸರಿ ಅಂತ ಅನಿಸ್ತು. ಸಾರಿ ಭೂಮಿಕಾ, ಬೇಜಾರು ಮಾಡ್ಕೋಬೇಡ. ಬೇಕಾದರೆ ನಾನು ನಿನ್ನ ತಂದೆ ಹತ್ರ ಸಾರಿ ಕೇಳ್ತೀನಿ. ನಮ್ಮಿಂದ ತಪ್ಪಾದಾಗ ಕ್ಷಮೆ ಕೇಳೋದ್ರಲ್ಲಿ ಯಾವ ತಪ್ಪು ಇಲ್ಲಮ್ಮ. ನಾನು ನಿಮ್ಮ ತಂದೆ ಮುಂದೆ ಕೈ ಮುಗಿದು ಕ್ಷಮೆ ಕೇಳ್ತೀನಿ. ನೀವು ಈ ರೀತಿ ಮಾಡಬೇಡಿ, ನನಗೆ ತುಂಬ ಸಂಕಟ ಆಗುತ್ತೆ. ನಿಮ್ಮನ್ನು ಆ ರೀತಿ ಇಮ್ಯಾಜಿನ್ ಮಾಡೋಕ್ಕೂ ನನ್ನಿಂದ ಆಗಲ್ಲ. ನನಗೆ ತುಂಬ ಕಷ್ಟ ಆಗುತ್ತೆ. ಪ್ಲೀಸ್.